ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಋಷಭೇಂದ್ರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಹಾಗೂ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ 2024-25ನೇ ಶೈಕ್ಷಣಿಕ ಸಾಲಿನ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವಾಲಿಬಾಲ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಎಸ್ವಿಇಎಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿಎಸ್ ಮಾಳಿ ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಕ್ರೀಡೆ ಮನುಷ್ಯನ ಸರ್ವತೋಮುಖ ವಿಕಾಸದ ದಿವ್ಯ ಔಷಧವಿದ್ದಂತೆ ಪಾಠದೊಂದಿಗಿನ ಆಟವು ವಿದ್ಯಾರ್ಥಿಗಳ ಬದುಕಿಗೆ ಬೃಂದಾವನವಾಗಿದೆ ಎಂದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕಿನಲ್ಲಿ ವಿಚಿತ್ರವಾಗಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಡಲು ಬಂದಂತಹ ಸ್ಪರ್ಧಾಳುಗಳಿಗೆ ಜಿಲ್ಲಾ ಕ್ರೀಡಾ ಸಂಯೋಜಕ ಅಜಯ್ ಮೋನೆ ಶುಭಾಶಯ ಕೋರಿದ್ದಾರೆ. ಇದೇ ಸಮಯದಲ್ಲಿ 3 ಬಾರಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಆಟವಾಡಿ 18 ವರ್ಷಗಳ ಸುದೀರ್ಘ ಸೈನಿಕರಾಗಿ ದೇಶ ಸೇವೆ ಸಲ್ಲಿಸಿ ನಿವೃತ್ತರಾದ ಬಾಬಾ ಸಾಹೇಬ್ ಜಮಾದಾರ್ ಇವರನ್ನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಗಣ್ಯರು ಸತ್ಕರಿಸಿ ಸನ್ಮಾನಿಸಿದರು. ಇದೇ ಸಮಯದಲ್ಲಿ ಉಪನ್ಯಾಸಕ ಎಸ್ಟಿ ಮಸ್ಕಿ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆ ಹಿರಿಯ ಸದಸ್ಯ ಆರ್ಎಸ್ ಯರಶೆಟ್ಟಿ ವಹಿಸಿದರು. ನಮ್ಮ ನ್ಯಾಯಾಲಯದ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಸಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಜಯಾ ಭಟ್ಟಲ್ ಮೇಡಮ್ ಅವರೇ, ಪ್ರೊಫೆಷನ್ ಅಧ್ಯಕ್ಷರಾದ ಶ್ರೀ ಧರು ಸರ್ ಅವರೇ, ಈ ಸಂಸ್ಥೆಯ 7 ಗಂಟೆಗೆ ಪ್ರೋಗ್ರಾಮನ್ನು ಹಾಕಿದ್ವಿ, 9:35 ಬಂದಿವಿ, ದಯವಿಟ್ಟು ಕ್ಷಮಿಸಬೇಕು. ಈ ದಿನದ ವಿಶೇಷ ಕಾರ್ಯಕ್ರಮ ಮಾನ್ಯ ಕೇಂದ್ರ ಸರ್ಕಾರ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಒಂದು ವಿನೂತನವಾದಂಥ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ನಮ್ಮ ಭೂಮಿ ಮತ್ತು ಜಲವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು ನಾವು ಇಟ್ಕೊಂಡೇಳಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಒಂದು ಮಕ್ಕಳ ಅಲ್ಲಿ ಸುಮಾರು ತಾವು ಅತ್ಯಂತ ನಮಗೆ ಪ್ರೀತಿ ಅಂತಂದರೆ ತಾಯಿ. ನಾವೆಲ್ಲ ತಾಯಿಯ ಗರ್ಭದಿಂದ ಬಂದಿದ್ದೇವೆ. ತಾಯಿಗೆ ನಾವು ಎಷ್ಟು ಸೇವೆಯನ್ನು ಸಲ್ಲಿಸಿದರೂ ಅದನ್ನೇ ನಾವು ಅವರ ಋಣವನ್ನು ನಾವು ತೀರಿಸಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ನಮ್ಮ ತಾಯಿಯ ಮಾರ್ಗದರ್ಶನ, ಸಹಕಾರ, ಆಶ್ರಯ, ನಾನು ಜಡ್ಜ್ ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಚೇರ್ಮನ್ ಇರ್ಬೋದು, ಯಾರೇ ಇದ್ದರೂ ಸಹಿತ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಮುಂದಿನ ಪೀಳಿಗೆಯ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಮಾನವನ ಆರೋಗ್ಯ ದೃಷ್ಟಿಯಿಂದ. ತಮಗೆಲ್ಲ ಗೊತ್ತಿದೆ, ಈ ದಿವಸ ಕಾರ್ಯಕ್ರಮ ಏಕ್ ಪೇಡ್ ಮಾ ಕೆ ನಾಮ್ ಅಂದರೆ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನಾವು ನೀವೆಲ್ಲ ಇವತ್ತಿನ ದಿವಸ ಗಿಡವನ್ನು ಹಚ್ಚುತ್ತಾ ಇದ್ದೇವೆ. ನಮ್ಮ ತಾಯಿಗೆ ನೀಡ್ತಕ್ಕಂಥ ಒಂದು ಗೌರವ, ಒಂದು ಪ್ರೀತಿ. ಕೇವಲ ನೆಪ ಮಾತ್ರಕ್ಕೆ ನಾವು ಗಿಡವನ್ನು ತೆಗೆದುಕೊಂಡು ಹೋಗಿ ಅದು ನೆಡುವುದಲ್ಲ. ನಮ್ಮ ತಾಯಿಗೆ ನಾವು ಏನೋ ಗೌರವವನ್ನು ನೀಡ್ತಾ ಇದ್ದೀವಿ. ನಮ್ಮ ತಾಯಿ ಬಗ್ಗೆ ಎಷ್ಟು ಕಾಳಜಿ ಇದೆ, ಅಷ್ಟು ಕಾಳಜಿಯನ್ನು ನಾವು ನೀಡಿದೆವಂತೆ ತೋರಿಸಲಿಕ್ಕಾಗಿ ಈ ಗಿಡವನ್ನು ನಾವು ನೆಡಬೇಕಾಗಿದೆ. ಮಾನ್ಯ ಕೇಂದ್ರ ಸರ್ಕಾರದ ಉದ್ದೇಶದಂತೆ ಈ ಸೆಪ್ಟೆಂಬರ್ 2024 ಒಳಗಡೆ 80,000 ಕೋಟಿ ಸಸಿಗಳನ್ನು, ನೆಕ್ಸ್ಟ್ ಜೂನ್ 2025 ಒಳಗಡೆ 50,000 ಕೋಟಿ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ದೇಶದಾದ್ಯಂತ, ನಮ್ಮ ರಾಯಭಾಗದಲ್ಲಿ ಸಹಿತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಾನು ಅಂದ್ಕೊಂಡಂಗೆ ಈ ನಮ್ಮ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಬೇರೆ ಬೇರೆ ಕಡೆ ಸಹಿತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ದಿವಸ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತುಂಬ ಚೆನ್ನಾಗಿ ಹೇಳಿದರು, ಅದ್ರ ಬಗ್ಗೆ ಹೇಳ್ತಾರೆ. ಇವತ್ತು ದಿವಸ
ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ದರೂರ, ಜಿಲ್ಲಾ ಕ್ರೀಡಾ ಅಧ್ಯಕ್ಷ ಎಸ್ಎಂ ಹುದ್ದಾರ್, ವೀಕ್ಷಕ ಎಸ್ಎಸ್ ಸನ್ನಿಧಿ, ಲೆಕ್ಕ ಪರಿಶೋಧಕ ಮಹೇಶ್ ಮುಂಗುರ್ವಾಡಿ, ತಾಲೂಕು ಕ್ರೀಡಾ ಸಂಯೋಜಕ ಎಂಬಿ ಭಜಂತ್ರಿ ಉಪಸ್ಥಿತರಿದ್ದರು. ಪ್ರಾಚಾರ್ಯ ಜಿಆರ್ ಸುಳ್ಳದ ಸ್ವಾಗತ ಮಾಡಿದರೆ, ಎಲ್ಎಲ್ ಮೊಕಾಶಿ ನಿರೂಪಿಸಿದ್ರು, ಎವಿ ಅವಕ್ಕನವರು ವಂದಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.